ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ. ಕ್ರೀಡೆಗಳು ಕೇವಲ ಮನೋರಂಜನೆ ಮತ್ತು ದೈಹಿಕ ವ್ಯಾಯಾಮವಲ್ಲ, ಅವು ಆರೋಗ್ಯಕರ ದೇಹ ಮತ್ತು ಪ್ರಶಾಂತ ಮನಸ್ಸನ್ನ ನಿರ್ಮಿಸುವ ಶಕ್ತಿಯುತ ಸಾಧನೆಗಳಾಗಿವೆ. ಹಾಗಾಗಿ ಯುವಕರು ದುಶ್ಚಟಗಳಿಂದ ದೂರವಿದ್ದು ಕ್ರೀಡೆಗಳ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂದು ಸಮಾಜ ಸೇವಕರು ಹಾಗೂ ಉದ್ಯಮಿ ಹೊಸಹೊಳಲು ನಂಜುಂಡಸ್ವಾಮಿ ಸಲಹೆ ನೀಡಿದರು. ಅವರು ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಡೊಮೆಸ್ಟಿಕ್ ಕ್ರಿಕೆಟ್ಸ್ ಮತ್ತು ಮುತ್ತು ಕಪ್ ಸೀಸನ್ 2 ವತಿಯಿಂದ ಹೊಸಹೊಳಲು ಗ್ರಾಮದ ಅಕ್ಕಿ ಹೆಬ್ಬಾಳು ರಸ್ತೆಯ ಮೈದಾನದಲ್ಲಿ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಯನ್ನ ಉದ್ಘಾಟಿಸಿ ಮಾತನಾಡಿದರು. ಕ್ರೀಡೆಗಳು ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅತ್ಯವಶ್ಯಕವಾಗಿವೆ. ನಮ್ಮನ್ನ ಸದೃಢವಾಗಿ ಕ್ರಿಯಾಶೀಲವಾಗಿರಿಸುತ್ತವೆ. ಕ್ರೀಡೆಗಳು ಒತ್ತಡ, ಖಿನ್ನತೆ ಮತ್ತು ಆತಂಕವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಮೆದುಳಿನ ಕಾರ್ಯನಿರ್ವಹಣೆಯನ್ನ ಸುಧಾರಿಸುತ್ತವೆ. ಶಿಸ್ತು, ನಾಯಕತ್ವ, ತಂಡದ ಕೆಲಸದಂತಹ ಜೀವನ ಕೌಶಲ್ಯಗಳನ್ನು ಕಲಿಸುತ್ತವೆ. ಒತ್ತಡ ನಿವಾರಣೆ ಮಾಡಿ ಆತ್ಮವಿಶ್ವಾಸ ಹೆಚ್ಚಿಸುತ್ತವೆ ಮತ್ತು ಆರೋಗ್ಯಕರ ಜೀವನ ಶೈಲಿಗೆ ಅಡಿಪಾಯ ಹಾಕುತ್ತವೆ. ದೈಹಿಕವಾಗಿ ಸಕ್ರಿಯವಾಗಿರಿಸುವುದರಿಂದ ಸ್ಥೂಲಕಾಯತೆ ಮತ್ತು ಇತರ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ. ಆದ್ದರಿಂದ ಯುವಕರು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಸರ್ಕಾರವು ಎಲ್ಲಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಕಡ್ಡಾಯವಾಗಿ ದೈಹಿಕ ಶಿಕ್ಷಕರನ್ನ ನೇಮಕ ಮಾಡಬೇಕು. ಈ ಮೂಲಕ ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅವಕಾಶ ಕಲ್ಪಿಸಬೇಕು. ಯುವಕರು ಮೊಬೈಲ್ ಗೀಳಿಗಿಂದ ಹೊರಬಂದು ಕ್ರೀಡೆಗಳಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂದು ಕ್ರೀಡೆಯ ಮಹತ್ವವನ್ನ ತಿಳಿಸಿದರು. ಈ ನಿಟ್ಟಿನಲ್ಲಿ ನಮ್ಮ ಹೊಸಹೊಳಲು ಗ್ರಾಮದ ಡೊಮೆಸ್ಟಿಕ್ ಕ್ರಿಕೆಟ್ಸ್ ಯುವಕರ ಬಳಗದವರು 2 ದಿನಗಳ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡು ಯುವಕರಲ್ಲಿ ಒಗ್ಗಟ್ಟು ಮೂಡಿಸಿರುವುದು ಶ್ಲಾಘನೀಯ. ಅಲ್ಲದೆ ಯುವಕರನ್ನ ದುಶ್ಚಟದಿಂದ ದೂರ ಮಾಡಿ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಲು ಸಹಕಾರ ನೀಡುತ್ತಿರುವುದು ಅತ್ಯಂತ ಶ್ಲಾಘನೀಯವಾದ ಕೆಲಸವಾಗಿದೆ ಎಂದು ಉದ್ಯಮಿ ನಂಜುಂಡಸ್ವಾಮಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಆರ್ಟಿಒ ಮಲ್ಲಿಕಾರ್ಜುನ್, ಅಭಿಮಾನಿ ಬಳಗದ ಅಧ್ಯಕ್ಷ ಗಂಜಿಗಿರಿ ಮಹೇಶ್, ಕಾರ್ಯಕ್ರಮ ಆಯೋಜಕರಾದ ಶಿವು, ಕೃಷ್ಣ, ರವಿ, ಶ್ರೀನಿವಾಸ್, ಮಂಜು, ಮಹೇಶ್, ಸತೀಶ್, ಪಮ್ಮಿ, ಪ್ರದೀಪ್, ಹರೀಶ್, ಪುನಿ, ಕೃಷ್ಣರಾಜ್, ಕಿಚ್ಚ, ಮನೋಜ್, ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಪಂದ್ಯಾವಳಿಯಲ್ಲಿ 6 ತಂಡಗಳು ಭಾಗವಹಿಸಿದ್ದು ಶನಿವಾರ ಮತ್ತು ಭಾನುವಾರ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯಲಿವೆ. ತೀರ್ಪುಗಾರರಾಗಿ ಮಂಜು ಮತ್ತು ಮಹೇಶ್ ಭಾಗವಹಿಸಿದ್ದಾರೆ. ತಾಲೂಕಿನ ಹೊಸಹೊಳಲು ಗ್ರಾಮದ ಡೊಮೆಸ್ಟಿಕ್ ಕ್ರಿಕೆಟ್ಸ್ ಮತ್ತು ಮುತ್ತು ಕಪ್ ಸೀಸನ್ 2 ವತಿಯಿಂದ ಹೊಸಹೊಳಲು ಗ್ರಾಮದ ಅಕ್ಕಿ ಹೆಬ್ಬಾಳು ರಸ್ತೆಯ ಮೈದಾನದಲ್ಲಿ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಯನ್ನ ಸಮಾಜ ಸೇವಕರು ಹಾಗೂ ಉದ್ಯಮಿ ಹೊಸಹೊಳಲು ನಂಜುಂಡಸ್ವಾಮಿ ಅವರು ಉದ್ಘಾಟಿಸಿ ಮಾತನಾಡಿದರು. ವರದಿ ಸಂತವಾಚಹಳ್ಳಿ. ಒಂದು ಶುಭ ಕೋರಿ ಎಲ್ಲರೂ ಏಕಾಗ್ರತೆ, ಶಕ್ತಿ, ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಸಂತೋಷವನ್ನ ಹಂಚಿಕೊಳ್ಳಿ ಅನ್ನೋದ್ರ ಮುಖಾಂತರ ಶುಭ ಕೋರಿ ಎಲ್ಲರಿಗೂ ಒಂದು ಸ್ಥೈರ್ಯವನ್ನು ತುಂಬಿ ಈ ಸಾಮಾಜಿಕ ಪಿಡುಗುಗಳ ಹಿಂದೆ ಹೋಗೋದು ಬಿಟ್ಟು ಕ್ರೀಡೆಯಿಂದ ನೀವು ಮುಂದೆ ಬಂದು ಒಂದು ಭವಿಷ್ಯವನ್ನ ರೂಪಿಸಿಕೊಳ್ಳಿ ಅಂತ ಒಂದು ಕಿವಿ ಮಾತನ್ನ ನುಡಿದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹಾಗೂ ಈ ಟೂರ್ನಮೆಂಟ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಒಂದು ನಮ್ಮ ಸೀಸನ್ 2ನ ಒಂದು ವರದಿಗಾರರಾಗಿ ನಮ್ಮ ಪತ್ರಿಕಾದ ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಕಡೆಯಿಂದ ಒಂದು ಚಿಕ್ಕ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಶ್ರೀಧರಲ್ಲಿ ಕೇಳ್ಕೊತಾ ಇದ್ದೀನಿ. ಶ್ರೀನಿವಾಸನ್ ಅವರು ವೇದಿಕೆಗೆ ಆಗಮಿಸಬೇಕು. ಅವ್ರಿಗೆ ಒಂದು ಸನ್ಮಾನ. ಅಸ್ಮಿನ್ ಭಾಯ್ ನಾಯಕ ನಾಯಕ